ನನ್ನ ಹೆಸರು ಚಿನ್ಮಯಿ ವೈದ್ಯ ಅಂತ ಸರ್. ನಂದು ಊರು ತಳ್ಕಲ್ನಾಗ. ಸೊ ಈಗ ನಾನು ಮತ್ತು ಬಸವರಾಜ್ ಅವರ ಇಬ್ಬರು ಮನಸಾರೆ ಪ್ರೀತಿಸಿನ ಒಪ್ಕೊಂಡಿದ್ದ. ಅವರಾಗಲಿ ನಾನಾಗಲಿ ಇಬ್ಬರದು ಫೋರ್ಸ್ ಏನಿಲ್ಲ, ಸ್ವ ಇಚ್ಛೆಯಿಂದ ವಾಲಂಟಿಯರಾಗಿ ನಾವು ಇಬ್ಬರು ಮದುವೆ ಆಗಿದ್ದೆ ಸರ್. ನಾವು ಜಾನ್ 14 ಮದುವೆ ಆಗಿವಿ ಹುಬ್ಳಿನಾಗ ಒಂಟಿ ಆಂಜನೇಯ ದೇವಸ್ಥಾನದಾಗ. ಫೆಬ್ 23 ರಿಜಿಸ್ಟರ್ ಆಗೈತೆ ಸರ್ ಲೀಗಲಿ. ಏನು ಪ್ರಾಬ್ಲಮ್ ಆಗಿದೆ ಈಗ ಯಾರು ಸಮಸ್ಯೆ ಮಾಡ್ತಾರ ನಿಮ್ಮ ಏನು ಎದಕ್ಕೆ ಬಂದಿಟ್ಟು SPFC ಹೇಳ್ರಿ ನಿಮ್ಗೆ ಸರ್? ನಾವು SP ಆಫೀಸಿಗೆ ಬಂದಿರೋ ರೀಸನ್ ಇಷ್ಟ, ನಮ್ಮ ಫ್ಯಾಮಿಲಿ ಕಡೆಯಿಂದ ಥ್ರೆಟ್ ಅದ ಆಗ್ಬೋದು ನಮಗೆ ಮುಂದೆ ನಾವು ಹಿಂಗೆ ಮದುವೆ ಆಗಿವಿ ಅಂತಂದು ಏನಾರು ಥ್ರೆಟ್ ಆಗ್ಬೋದು ಫಿಸಿಕಲಿ, ಎಸ್ಪೆಷಲಿ ಅಪ್ಪಯಿಂದ. ಸೊ ಅದು ನಮಗೆ ಏನೂ ಆಗ್ಬಾರ್ದು ಅನ್ನೋದಕ್ಕೆ ನಮಗೆ ಸೆಕ್ಯೂರಿಟಿ ಬೇಕನ್ನೋದಕ್ಕೆ SP ಆಫೀಸಿಗೆ ಬಂದಿದ್ದೀವಿ. ಅವ್ರ ಫ್ಯಾಮಿಲಿಗೆ ಪ್ಲಸ್ ನಮ್ಮಿಬ್ರಿಗೆ ಏನಾರು ಥ್ರೆಟ್ ಆಗ್ಬೋದು ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ. ಸೊ ಥ್ರೆಟ್ ಆಗ್ಬೋದು ಅನ್ನೋದಕ್ಕೆ ನಾವು ಇಲ್ಲಿ ಸೆಕ್ಯೂರಿಟಿಗೋಸ್ಕರ ಕೇಳಿ ಬಂದಿದ್ದೀವಿ. ಇಲ್ಲ ಸರ್, ಏನೂ ಗೊತ್ತಿಲ್ಲ, ನಮ್ಮ ಮನೆಯೊಳಗೆ ಏನೂ ಗೊತ್ತಿಲ್ಲ, ಇಲ್ಲಿ ಮಠ ಆದ್ರೂ ಗೊತ್ತಿಲ್ಲ. ಅದ್ರ ಸಂಬಂಧಿಗ ನಾ ಕೆಲಸ ಮಾಡ್ತಿಲ್ಲ ಸರ್, ಏನೋ ಸ್ಟೂಡೆಂಟ್ ಇದ್ದೀನಿ, ಇಂಜಿನಿಯರಿಂಗ್ ಓದ್ಲಿತ್ತೀನಿ, BE ಫಸ್ಟ್. ಇಬ್ರು ಒಂದೇ ಊರವರು? ಹಾಂ, ಇಬ್ಬರು ಒಂದೇ ಊರವರು. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತೀವಿ? 1 ವರ್ಷದಿಂದ ಪ್ರೀತಿ ಮಾಡಿದ್ವಿ ಸರ್. ನನ್ನ ಸೆಕೆಂಡ್ PUC ಮುಗ್ದಾಗಿಂದ ಲವ್ ಮಾಡಿದ್ವಿ. ಅವ್ರ ಬಿಸ್ನೆಸ್ ನಡೆಸ್ತಾರೆ ಸರ್ ಊರಾಗನ. ಈಗ ಮದುವೆ ಆಗಿದ್ದು ಗೊತ್ತಿಲ್ಲ ಆದರೂ ಅವ್ರ ಮನೆಯವ್ರು ಏನಾರ ನಿಮ್ಮನ್ನು ಕೇಳ್ತಿದಾರ, ಥ್ರೆಟ್ ಮಾಡ್ತಿದಾರ ಏನಂತ? ಇಲ್ಲ ಸರ್, ಅವ್ರ ಮನೆಯೊಳಗೂ ಏನೂ ಗೊತ್ತಿಲ್ಲ. ನಿಮ್ಮ ಮನೆಯೊಳಗೆ ಮೇಡಮ್? ನಮ್ಮ ಮನೆಯೊಳಗೆ ನಾವು ಲವ್ ಮಾಡೋ ವಿಚಾರ ಗೊತ್ತಿತ್ತು, ಬಟ್ ಈಗಿನ ಮದುವೆ ಆಗಿರೋದೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಹಾಂ, ಎಸ್ ಸರ್. ಯಾರು ಈಗವರೆಗೆ ಆಗಿಲ್ಲ? ಇಲ್ಲ ಸರ್, ಇಲ್ಲ ಇನ್ನ ಮಟ್ಟ ಏನೋ ಕಾರಣಕ್ಕೆ ಬರುತ್ತೆ ಮೇಡಮ್? ಮದ್ವೆ ಆಗಿವ ಅನ್ನೋದಕ್ಕನ ಬರ್ತದಲ್ಲ ಸರ್. ಹಾಂ, ಇಂಟರ್ ಕಾಸ್ಟ್ನ. ನಂದು ಬ್ರಾಹ್ಮಿಣ್ ಸರ್, ಅವ್ರದ್ದು ರೆಡ್ಡಿಸ್ ಅದ. ಸೊ ಅದ್ರ ಸಂಬಂಧ ಬರ್ತದ ಅಂತಂದ. ಈಗ ಏನಾಗ್ಬೇಕಂತೀರಿ ಮೇಡಮ್? ಏನಾಗ್ಬೇಕಂತೀರಿ? ಹಾಂ, ಥ್ರೆಟ್ ಸೆಕ್ಯೂರಿಟಿ ಬೇಕು ಅನ್ನೋದಕ್ಕೆ ಸರ್. ಹಾಂ, ಅದ್ರ ಸಂಬಂಧ ಇನ್ ಕೇಸ್ ಥ್ರೆಟ್ ಆದರೂ ಪೊಲೀಸರು ಸೆಕ್ಯೂರಿಟಿ ಬೇಕು. ಹಾಂ, ಓಕೆ. ಹಾಂ.